ಬೆಳಗ್ಗೆ ಡ್ಯೂಟಿಗೆ ಅಂತ ಬಂದಿದ್ದೀನಿ. ಸೊ ಟೈಮ್ ಎಷ್ಟು ಅಂತ ಕೇಳೋದಾದರೆ ನೋಡ್ಬೋದು. ಆಲ್ಮೋಸ್ಟು ಟೈಮು ಎಷ್ಟಾಗಿದೆ ಅಂತಂದರೆ 7:51. ಸೊ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಟೈಮು ಯಾವಾಗಪ್ಪ ಅಂದರೆ 5 ಗಂಟೆ. ಇವತ್ತೊಂದು ನಮ್ಮ ಮನೆ ಹತ್ರದಿಂದ ಇಲ್ಲ, ನಮ್ಮ ಮನೆ ಹತ್ರ ಇರೋರು ಯಾರೋ ಒಬ್ರು ಹೇಳಿದ್ರು ಈ ಥರ ಒಂದು ಡ್ಯೂಟಿ ಇದೆ, BTM ಲೇಔಟಿಂದ ವಸಂತ ನಗರಕ್ಕೆ ಹೋಗಬೇಕು, ಮತ್ತು ವಸಂತ ನಗರ ಡ್ರಾಪ್ ಮಾಡಿ ಮತ್ತೆ ವಾಪಸ್ ಪಿಕಪ್ ಮಾಡಿಕೊಂಡು BTM ಲೇಔಟಿಗೆ ಬಿಡಬೇಕು ಅಂತ ಅಂದ್ಬಿಟ್ಟು. ಸೊ ಎಷ್ಟಕ್ಕಪ್ಪ ಒಪ್ಕೊಂಡಿದ್ದು ಡ್ಯೂಟಿ ಅಂದರೆ 1000 ರೂಪಾಯಿಗೆ. ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ 5 ಗಂಟೆ ಮನೆಗೆ ಬಿಟ್ಟೆ. ಆನ್ ದ ವೇನಲ್ಲಿ ಬರಬೇಕಾದ್ರೆ ಒಂದೇ ಒಂದು ಡ್ಯೂಟಿ ಸಿಕ್ಕಿದ್ದು. ಅದೆಷ್ಟಪ್ಪ ಅಂದರೆ 75 ರೂಪಾಯಿದು ಒಂದು ಡ್ಯೂಟಿ ಸಿಕ್ತು ನನಗೆ. ಅದನ್ನು ಡ್ರಾಪ್ ಮಾಡಿಬಿಟ್ಟು ಇಲ್ಲಿ ವಸಂತ ನಗರದಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಅವಾಗಿಂದ ಬರೀ ಲಾಂಗ್ ಬೀಳ್ತಿದೆ. ಆ ಕಡೆ ನಾಗವಾರ, ತನಿಸಂದ್ರ, ಈ ಕಡೆ ಮಾನ್ಯತಾ ಟೆಕ್ ಪಾರ್ಕು, ಅಂದರೆ ಕಸ್ಟಮರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅವ್ರದ್ದು ಅಪಾಯಿಂಟ್ಮೆಂಟ್ ಟೈಮ್ ಇರೋದು 8 ಗಂಟೆಗೆ ಅಂತ ಹೇಳಿದ್ರು. ಅವರು ಪಾಪ ಬೇಗ ಬಂದಿದ್ದಾರೆ, 6:30ಗೆ ಹೊರಟು ಬಂದಾಯಿತು. ಅದಾದಮೇಲೆ ಈಗ ಇಲ್ಲೇ ಯಾವುದಾದ್ರೂ ಲೋಕಲ್ ಮಾಡೋಣ ಡ್ಯೂಟಿ ಅನ್ಕೊತಾ ಇದ್ದೀನಿ. ಬಟ್ ಏನಂತ ಅಂದರೆ ಸಿಗ್ತಾ ಇಲ್ಲ. ಬರ್ತಿರೋದೆಲ್ಲ ಬಂದ್ಬಿಟ್ಟು ಲಾಂಗ್ ಬರ್ತಿದೆ. ಆಗಿಂದ ಒಂದು HSR ಲೇಔಟು, ತನಿಸಂದ್ರ, ಮತ್ತು ಕೋರ್ಮಂಗ್ಲ, ಆಮೇಲೆ ಇಂದಿರಾನಗರ, ಹಿಂಗೆ ತುಂಬ ದೂರ ಬರ್ತಿದೆ. ನಾನು ಇಲ್ಲೇ ಯಾವುದಾದ್ರೂ ಮೇಯ್ನ್ ರೋಡಲ್ಲೇ ಅಂದರೆ ಈ ಕಡೆನೇ ಈ ಸರೌಂಡಿಂಗಲ್ಲೇ ಎಲ್ಲಾದರೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ನನ್ನ ಅನಿಸಿಕೆ. ಲಾಂಗ್ ಹೋಗೋಕ್ಕಾಗಲ್ಲ. ಸಪೋಸ್ ಇವರೇನಾದರೂ ಫೋನ್ ಮಾಡಿದ್ರೆ ವಾಗನ ಬನ್ನಿ ವಾಪಸ್ ಅಂತಂದರೆ ಕಷ್ಟ ಆಗ್ಬಿಡುತ್ತೆ ಅಲ್ಲಿಂದ ಬರೋಕ್ಕೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲೇನೆ. ಸೊ ಎಲ್ಲಿದ್ದೀನಿ ಅಪ್ಪ ಅಂತಂದರೆ ಕನಿಗ್ಯಾಮ್ ರೋಡ್. ಇದು ಫುಲ್ ಕನಿಗ್ಯಾಮ್ ರೋಡು. ನೋಡಿ ಈ ಟೈಮಲ್ಲಿ ಯಾವುದೂ ಟ್ರಾಫಿಕ್ ಇರಲ್ಲ. ಕೆಲವೊಂದು ಕಡೆಯೆಲ್ಲ ಈಗ ಸ್ಟಾರ್ಟ್ ಆಗಿರುತ್ತೆ ಟ್ರಾಫಿಕ್ಕು. ತುಂಬ ದಿನಗಳ ನಂತರ ಮತ್ತೆ ವಿಡಿಯೋನ ಮಾಡ್ತಾಯಿದ್ದೀನಿ. ಇಷ್ಟು ದಿನ ವಿಡಿಯೋಗಳನ್ನ ಮಾಡೋಕ್ಕಾಗಿಲ್ಲ. ಸೊ ನೋಡೋಣ, ಇನ್ಮೇಲೆ ರೆಗ್ಯುಲರ್ ವಿಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಟೈಮ್ ಸಾಲೋದಿಲ್ಲ ಆಯಿತಾ. ಇವಾಗ ಸ್ವಲ್ಪ ಸೀರಿಯಸ್ಸಾಗಿ ಡ್ಯೂಟಿ ಮಾಡ್ತಾಯಿದ್ದೀನಿ. ಯೂಟ್ಯೂಬಲ್ಲಿ ಅಂತ ಏನು ಇನ್ಕಮ್ ಇಲ್ವಲ್ಲ, ಅದಕ್ಕೋಸ್ಕರ ಟೈಮಲ್ಲಿ ವೇಸ್ಟ್ ಮಾಡೋದು ಬೇಡ ಅಂತ ಮಿನಿಮಮ್ ಅಂದರೆ ಯೂಟ್ಯೂಬ್ಗೆ ಒಂದು ದಿನಕ್ಕೆ ಒಂದು ಮಿನಿಮಮ್ ಅಂದರೆ ಒಂದು 6 ಅವರ್ ಆದರೂ ಟೈಮ್ ಕೊಡಬೇಕಾಗುತ್ತೆ. ನಾನು ಯೂಟ್ಯೂಬ್ ಮಾಡ್ತೀನಿ. ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು, ಎಡಿಟಿಂಗ್ ಮಾಡಬೇಕು ಅಂತಂದರೆ ಅದಕ್ಕೆ ಅಷ್ಟೇನು ಬರೋದಿಲ್ಲ. ಒಂದು ವಿಡಿಯೋಗೆ ನಾನು ಸಿಕ್ಕಿದ್ರೆ ಒಂದು 30-40 ರೂಪಾಯಿ ಸಿಗುತ್ತೆ. ಆ ರೀಸನಿಂದ ಅಷ್ಟು ಯೂಟ್ಯೂಬ್ ಕಡೆ ಫೋಕಸ್ ಮಾಡಿಲ್ಲ, ವಿಡಿಯೋ ಕಡೆಗೆ. ನೋಡೋಣ, ತುಂಬ ಜನ ಕಮೆಂಟ್ ಆಗ್ತಿದ್ರಿ ವಿಡಿಯೋ ಮಾಡಿ ಬ್ರದರ್ ರೆಗ್ಯುಲರ್ ಅಂತ ಅಂದ್ಬಿಟ್ಟು. ಟ್ರೈ ಮಾಡ್ತೀನಿ. ಆದಷ್ಟು ಡ್ಯೂಟಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಾವು ಅದೇ ಟೈಮ್ನ ಇಲ್ಲಿ ಅದೇ 6 ಅವರ್ ಕೊಟ್ಟರೆ ಮಿನಿಮಮ್ ಅಂತಂದ್ರೂ 6 ಅವರ್ಗೆ ಒಂದು 600-700 ರೂಪಾಯಿ ಎಕ್ಸ್ಟ್ರಾ ದುಡಿತೀನಿ ಆಯಿತಾ. ಸೊ ಅದಕ್ಕೋಸ್ಕರ ಸ್ವಲ್ಪ ಡ್ಯೂಟಿ ಕಡೆನೇ ಜಾಸ್ತಿ. ಮತ್ತು ನಿಮ್ಗೆಲ್ಲರಿಗೂ ಗೊತ್ತಾಯಿತು, ಸೊ ಆಲ್ಮೋಸ್ಟ್ ಒಂದು 3-4 ತಿಂಗಳಿಂದ ಅಷ್ಟು ಕಮಿಟ್ಮೆಂಟು ಜಾಸ್ತಿ ಆಗೋಯ್ತು, ಹುಷಾರು ಇರಲಿಲ್ಲ. ಹಂಗಾಗಿ ವಿಡಿಯೋನ ಮಾಡೋಕ್ಕಾಗ್ತಿರ್ಲಿಲ್ಲ. ಬನ್ನಿ, ಇವಾಗ ಬಂದ್ಬಿಟ್ಟು 7:54 ಆಗಿದೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ಕಸ್ಟಮರ್ ಯಾವಾಗ ಬರ್ತಾರೆ ಅಂತ ಕೂಡ ವೆಯ್ಟ್ ಮಾಡಿಬಿಟ್ಟು ಮತ್ತೆ ಹೋಗೋಣ. ಅವ್ರನ್ನ ಪಿಕಪ್ ಕರ್ಕೊಂಡು ವಾಪಸ್ ಡ್ರಾಪ್ ಮಾಡೋಣ. ಅದಾದಮೇಲೆ ಯಾವ ಥರ ಡ್ಯೂಟಿ ಇರುತ್ತೆ ಅಂತ ತಿಳಿಸ್ಕೊಡ್ತೀವಿ. ಬೈಕ್ ಟ್ಯಾಕ್ಸಿನ ಯೂನಿಫಾರ್ಮ್ ಹಾಕ್ಕೊಂಡು ಕಾಕಿ ಶರ್ಟ್ ಹಾಕ್ಕೊಂಡು ಡ್ಯೂಟಿ ಮಾಡ್ತಾವೆ ನೋಡಿ ಬೈಕ್ ಟ್ಯಾಕ್ಸಿನು. ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಅವ್ನು ಚೆನ್ನಾಗಿರೋ ಹೆಲ್ಮೆಟ್ ಹಾಕೊಂಡು ಪ್ಯಾಸೆಂಜರ್ಗೆ ಯಾವ ಥರ ಹೆಲ್ಮೆಟ್ ಕೊಟ್ಟು ನೋಡಿ ಅಲ್ಲಿ. ಸೊ ಬಿದ್ದರೆ ತಲೆ ಮುಂದೆ ಡಮಾರ್. ಅದಕ್ಕಿಂತ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಆ ಗಾಡಿ ಯಾವುದ್ರಲ್ಲಿ ಮಾಡ್ತಿದ್ದಾನಂತ ನೋಡ್ರಿ. AP ರಿಜಿಸ್ಟರ್ಡ್ ನಂಬರಲ್ಲಿ ಅವನು ಡ್ಯೂಟಿ ಮಾಡ್ತಿರೋದು. ಈಗ ಎಲ್ಲಿದ್ದೀನಿ ಅಂತ ಕೇಳೋದಾದರೆ HSR ಲೇಔಟಲ್ಲಿದ್ದೀನಿ. ಒಂದು 300 ರೂಪಾಯಿ ಮಾಡಿದೆ. ಆ ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು 300 ರೂಪಾಯಿ ಮಾಡಿಕೊಂಡು HSR ಲೇಔಟಲ್ಲಿ ಒಂದು ಡ್ರಾಪ್ ಆಯಿತು. ರಾಜಾಜಿನಗರಕ್ಕೆ ಹೋಗಬೇಕು. ಯಾವುದಾದ್ರೂ ರಾಜಾಜಿನಗರ ಕಡೆಗೆ ಸಿಗುತ್ತಾ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಆದರೆ ಸಿಗ್ತಾ ಇಲ್ಲ. ಸೊ ನೋಡೋಣ, ಸ್ವಲ್ಪ ಲೇಟ್ ಆಗೋಯ್ತು. ಇಲ್ಲೇ HSR ಲೇಔಟಲ್ಲಿದ್ದೀನಿ. ಬಿಸಿಲು ನೋಡ್ಬೋದು, ಹಂಗೆ ಸ್ವಲ್ಪ ಮೋಡ ಕವದ ವಾತಾವರಣ. ಆದರೆ ಮಳೆ ಬರುತ್ತಾ ಅಂತಂದರೆ ಹೇಳಲಿಕ್ಕಾಗೋಲ್ಲ, ಮಳೆ ಬರುತ್ತಾ ಇಲ್ವಾ ಅಂತ. ಹಾಗೆ ಎಲ್ಲ ಅಪ್ಲಿಕೇಶನ್ ಕೂಡ ಆನ್ ಮಾಡಿ ಇಟ್ಟಿದ್ದೀನಿ. ಊಬರು, ನಮ್ಮ ಯಾತ್ರೆ, ರ್ಯಾಪಿಡೋ, ಓಲಾ ಎಲ್ಲ ಅಪ್ಲಿಕೇಶನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಯಾತ್ರೆಯಲ್ಲಿ ಡ್ಯೂಟಿ ಮಾಡಿರೋದು. ಟೈಮ್ ನೋಡ್ಬೋದು 12:18 ಆಗಿದೆ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ಈಗ ಅರ್ಜೆಂಟಾಗಿ ನಾನು ರಾಜಾಜಿನಗರಕ್ಕೆ ಹೋಗಬೇಕು. ರಾಜಾಜಿನಗರ ಹೋಗೋದ್ರಿಂದಾಗಿ ಆ ಕಡೆಗೇ ಡ್ಯೂಟಿನ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ, ಇನ್ನೂ ಎಷ್ಟೊತ್ತವರೆಗೂ ವೆಯ್ಟ್ ಮಾಡಬೇಕು ಅಂತ. ಸೊ ಬರಲಿ,
ಒಂದು ಬಾಡಿಗೆ. ಇಲ್ಲೇ ಒಂದು 2-3 ಮಿನಿಮಮ್ ಮಿಸ್ ಆಗೋಯ್ತು. ಮೊಬೈಲ್ ಬೇರೆ ಹೆವಿ ಹೀಟ್ ಗುರು. ಈ 4 ಆ್ಯಪ್ಲಿಕೇಶನ್ನ ಯೂಸ್ ಸ್ಟಾರ್ಟ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಮೊಬೈಲ್ ಹೆವಿ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈವನ್ ಈ ಕಬ್ಬಣದ ಸ್ಟ್ಯಾಂಡ್ ಇದೆಲ್ಲ ಫುಲ್ ಇಷ್ಟೆಲ್ಲ ಹೀಟ್ ಆಗಿಬಿಡುತ್ತೆ. ಹೀಟ್ ಆಗೋದ್ರಿಂದಾಗಿ ಮೊಬೈಲ್ ಒಂಥರ ಸ್ವಲ್ಪ ಲ್ಯಾಗ್ ಆದಂಗೆ ಆಗುತ್ತೆ. ಯಾವುದಾದ್ರೂ ಡ್ಯೂಟಿ ಬಂತು ಅಂದರೆ ಸುಮ್ಮನೆ ಹಿಂಗೆ ಮೊಬೈಲ್ ಮೇಲೆ ಪಟ 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 ಅಂತ ಹೊಡ್ಕೊಂಡು ಕುತ್ಕೋಬೇಕು ಮೊಬೈಲ್ ಸ್ಕ್ರೀನ್ನ. ಅದು ಒಂದೊಂದು ಸತಿ ಸಿಕ್ಬಿಡುತ್ತೆ, ಒಂದೊಂದು ಸತಿ ಸಿಗಲ್ಲ. ಸೊ ನೋಡೋಣ, ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದೋ ಒಂದು ನೆರಳೈತೆ, ನೆರಳು ಕೆಳಗಡೆ ಹಾಕ್ಕೊಂಡಿದ್ದೀನಿ. ರೋಡ್ ಪೂರ್ತಿ ಯಾವ ನಡಿ ಬಿಸಿಲಿರುತ್ತೆ ಅಂತ ನೋಡ್ಬೋದು. ಟ್ರಾಫಿಕ್ಕು ಬಿಸಿಲು ಎಷ್ಟು ಗಂಟೆ ಆದ್ರೂ ಇದಂತೂ ತಪ್ಪಲ್ಲ. HSR ಲೇಔಟಿಂದ ರಾಜಾಜಿನಗರಕ್ಕೆ ಬಂದಿದ್ದೀನಿ. ಏನಪ್ಪ ವಿಷಯ ಅಂತ ಅಂದರೆ, ಲಾಂಗು ವೀಕೆಂಡು ಇರೋದ್ರಿಂದಾಗಿ ಡ್ಯೂಟಿಗಳೇ ಇಲ್ಲ ಗುರು. ಆಲ್ಮೋಸ್ಟ್ HSR ಲೇಔಟಿಂದ ನನ್ನ ಫ್ರೆಂಡನ್ನ ಮೀಟ್ ಆಗೋಕ್ಕೋಸ್ಕರ, ಇಲ್ಲೇ ಉಮೇಶ್ ನನ್ನ ಫ್ರೆಂಡ್, ಇವನ್ನ ಮೀಟ್ ಆಗೋಕ್ಕೋಸ್ಕರ ಖಾಲಿ ಹೊಡ್ಕೊಂಬಂದೆ. ಮೀಟ್ರ್ ಮೇಲೆ 20 ರೂಪಾಯಿ ಕೊಟ್ಬಿಡ್ಬೇಕು ಮಗ. ಮೀಟ್ರ್ ಮೇಲೆ ತಾನೆ ಮೇಲೆ ಹಾಂ, ಮಿಸ್ ಆಗಬಾರ್ದು. ನಿನ್ನ ನೋಡೋಕ್ಕಂತಲೇ ಬಂದಿದ್ದೀನಿ. ನಾನು ನೋಡಕ್ಕೆ ಬಂದೆ, ಮೀಟ್ರ್ ಮೇಲೆ ದುಡ್ಡು ಇಸ್ಕೊಳಕ್ಕೆ ಬಂದಿದ್ದೀಯ. ನೀನು ತಾನೇ ಕರ್ಸ್ಕೊಂಡಿದ್ದು? ನೋಡಕ್ಕೆ ಬಂದಿದ್ದೀಯ, ಮೀಟ್ರ್ ಮೇಲೆ ದುಡ್ಡು ಇಸ್ಕೊಳಕ್ಕೆ ಬಂದಿದ್ದೀಯ? ಎರಡೂ ಹಂಗಂತೇಳಿ ಮೀಟ್ರ್ ಮೇಲೆ 20 ರೂಪಾಯಿ ಇಸ್ಕೊಳಕ್ಕೆ ಬಂದಿದ್ದೀನಿ, ಕೊಡ್ತೀನಿ. ಆಲ್ಮೋಸ್ಟು ಎಲ್ಲ ಸ್ಕೂಲ್ಗಳು ರಜಾ. ಅದರ ಜೊತೆಗೆ ಬಿಸಿಲು ದಗೆ. ಹೇಳ್ಬೇಕಂದ್ರೆ ಸೀಟಲ್ಲಿ ಕುತ್ಕೊಬಿಟ್ರೆ ಕೆಳಗಡೆ ಎಲ್ಲ ನೀರು ಇಳಿತೈತೆ. ಆ ಮಟ್ಟಕ್ಕೆ ದಗೆ, ಸೆಕೆ. ಆಮೇಲೆ ಅಷ್ಟೇ, ರಜೆಗಳು ಡ್ಯೂಟಿಗಳಂತೂ ತುಂಬ ಕಡಿಮೆ ಆಗಿದ್ದಾವೆ. ಇನ್ನು ಈ ಯುಗಾದಿಗೇನೆ ಈ ಮಟ್ಟಕ್ಕಿದೆ ಬಿಸಿಲು, ತಾಪಮಾನ, ದಗೆ. ಇನ್ನು ನೋಡಬೇಕು ಇನ್ನು ಹೋಯ್ತಾ ಯಾವ ಥರ ಇರುತ್ತೆ ಅಂತ ಈ ಯುಗಾದಿ ಕಳೆದ ಮೇಲೆ. ಆಲ್ಮೋಸ್ಟ್ ನೋಡ್ಬೋದು ಬೆಂಗಳೂರಲ್ಲಿ ಎಷ್ಟಿದೆಯಪ್ಪ ಟೆಂಪ್ರೇಚರ್ ಅಂತ ನಿಮ್ಗೆ ಎಲ್ಲರಿಗೂ ತೋರಿಸೋದಾದರೆ, ಹೇಳೋದಾದರೆ ಇಲ್ಲಿ ನೋಡ್ಬೋದು 33 ಡಿಗ್ರಿ ಸೆಲ್ಸಿಯಸ್ಸು ಆಯಿತಾ. ಸೊ ಅಷ್ಟೊಂದಿದೆ ಬಿಸಿಲು. ಹವಾಮಾನ ವರದಿ ಪ್ರಕಾರ, ಅದ್ರ ಜೊತೆಗೆ ನ್ಯೂಸ್ಗಳ ಪ್ರಕಾರ ಅವ್ರು ಹೇಳ್ತಿದ್ದಾರೆ 38-40ವರೆಗೂ ದಾಟುತ್ತೆ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನ ಬಿಸಿ ದಗೆ ಏನಿದು ವಾತಾವರಣ ಏನಂತಾರೆ ಮಗ, ಹವಾಮಾನ ವರದಿ. ಸೊ ಇದೇನಾದರೂ ಆಗ್ಬಿಟ್ರೆ ಅಷ್ಟು ಹೆಂಗಪ್ಪ ಗಾಡಿ ಓಡಿಸೋದು, ಇದಕ್ಕೆ ತಡ್ಕೊಳಕ್ಕಾಗ್ತಿಲ್ಲ, ಎಲ್ಲೆಲ್ಲ ನೀರು ಇಳಿತದೆ. ಅಷ್ಟೇ ಇವರು ಇಲ್ಲಿ ಬಂದಿದ್ದೀನಿ. ಇವ್ರದ್ದೊಂದು ಕೆಲಸ ಮುಗಿಸ್ಕೊಂಡು ಸೀದಾ ಮತ್ತೆ ಡ್ಯೂಟಿ ಕಡೆಗೆ ಹೋಗಬೇಕು ಅಂತ. ಡ್ಯೂಟಿಗಳಾಗಿಲ್ಲ. HSR ಲೇಔಟಿಂದ ರಾಜಾಜಿನಗರವರೆಗೂ ಖಾಲಿನೇ ಹೊಡ್ಕೊಂಬಂದೆ. 3 ಅವರಿಂದ ಟ್ರೈ ಮಾಡಿದ್ದೀನಿ ಈ ಕಡೆ ಬರೋಕ್ಕೆ. ಯಾವಾಗಲ HSR ಲೇಔಟಿಂದ ಕೋರ್ಮಂಗ್ಲ ಕಡೆ MG ರೋಡ್ ಕಡೆಗಾದರೂ ಬರೋದು. ಶುಕ್ರವಾರ ದಿವಸ, ಅದು ಇವತ್ತು ಶುಕ್ರವಾರ, ಪಾರ್ಟಿ ಗೀಟಿ ಮಾಡೋದು. ಮತ್ತು ಅದ್ರ ಜೊತೆಗೆ RCB ಮ್ಯಾಚ್ ಬೇರೆ ಇದೆ ಇವತ್ತು. ನಮ್ಮ ಗೆಳೆಯ ನಮ್ಮ ಉಮೇಶ್ ಅವ್ರಿಗೆ ಟೈಮ್ ಆಗುತ್ತೆ ಅಂತ ಕಾರಣಕ್ಕಾಗಿ ಏನು ಮಾಡಿದೆ, ಸೀದಾ ಖಾಲಿನೇ ಹೊಡ್ಕೊಂಡು ಬಂದ್ಬಿಟ್ಟೆ. ಸೊ ಇಲ್ಲಿಂದ ನೋಡೋಣ ಯಾವ ಥರ ಇರುತ್ತೆ. ಅವ್ರದ್ದು ಕೆಲಸ ಮುಗಿಸ್ಕೊಂಡು ಮತ್ತೆ ಸೀದಾ ಇನ್ನೂ ಬಾಡಿಗೆ ಹೊಡಿಬೇಕು. ಸಿಕ್ಕಾಬಟ್ಟೆ ಕಮಿಟ್ಮೆಂಟು ಆಗಿಬಿಟ್ಟಿದ್ದಾವೆ. ಸಪೋಸ್ ಏನಾದರೂ ಒಂದು ವೇಳೆ ಏನಾದರೂ ನಮ್ಮ ಕೈಯಲ್ಲಿ ಡ್ಯೂಟಿ ಮಾಡೋಕ್ಕಾಗಿಲ್ಲ ಅಂದರೆ, ಮುಂದೆ ಯಾವಾಗ ಇದು ಜಾಸ್ತಿ ಬೇಸಿಗೆ ಜಾಸ್ತಿ ಆಗುತ್ತೆ 38-40 ಆ ಟೈಮಲ್ಲಿ ಒಂದು ಸ್ವಲ್ಪ ಮನೆಯಲ್ಲಾದರೂ ರೆಸ್ಟ್ ಮಾಡ್ಕೋಬೋದು. ಇವಾಗ ಒಂದು ಮಟ್ಟಕ್ಕೆ ಓಕೆ ಸಿಚುವೇಷನಲ್ಲಿ ಡ್ಯೂಟಿ ಮಾಡ್ಬೋದು. ಹಂಗಾಗಿ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ತಿಳಿಸ್ಕೊಡ್ತೀನಿ ಎಷ್ಟು ಇವತ್ತಿನ ನನ್ನ ಅರ್ನಿಂಗ್ಸ್ ಅಂತ. ರೋಡ್ ನೋಡ್ಬೋದು ಯಾವ ಮಟ್ಟಕ್ಕೆ ಖಾಲಿ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೇಕು ಅಂತ ಅಂದರೆ, ಇನ್ನೂ ಟೈಮ್ ಎಷ್ಟಾಗಿದೆ ಅಂತಂದರೆ 8 ಗಂಟೆ 9 ಗಂಟೆ ಆಗೋಕ್ಕಾಯ್ತು. ಇನ್ನು 7 ನಿಮಿಷ ಇದೆ. ಆದರೆ ಟ್ರಾಫಿಕ್ಕೇ ಇಲ್ಲ ರೋಡಲ್ಲಿ. ಸೊ ಹಂಗಾಗಿ ಸರಿಯಾಗಿ ಯಾವುದೂ ಕೂಡ ಬುಕ್ಕಿಂಗ್ಸ್ಗಳು ಬರ್ತಾಯಿಲ್ಲ. ಅಂದರೆ ಸಿಂಕ್ ಆಯ್ತಿಲ್ಲ, ಎಲ್ಲೆಲ್ಲೋ ಸಿಗ್ತಿದೆ. ಅಲ್ಲಿಗೆ ಹೋಗ್ಬಿಟ್ರೆ ಮತ್ತೆ ನಾವು ಮನೆ ಕಡೆ ಬರೋದು ತುಂಬ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲೆಲ್ಲಿಗೂ ಹಾಕ್ಕೊತ ಇಲ್ಲ. ಟುವರ್ಡ್ಸು ನಾನು ಮನೆ ಕಡೆ ಹೊರಟಿದ್ದೀನಿ, ಆ ಕಡೆಗೆ ಹಾಕ್ಕೊತಾ ಇದ್ದೀನಿ. ಇನ್ನೂ ರಿಂಗ್ ರೋಡು ಬಿಕೋ ಅಂತಿರೋದು ನೋಡ್ಬೋದು. ರೈಟ್ ಸೈಡಲ್ಲಿ ಕೂಡ ಗಾಡಿಗಳು ಎಷ್ಟು ಕಮ್ಮಿ ಬರ್ತಾ ಇದೆ. ಸೊ ಫುಲ್ಲು ರೋಡ್ ಬಂದು ಖಾಲಿ ಬಿಕೋ ಅಂತೈತೆ ನೋಡ್ರಿ. ಆ ಕಡೆನೂ ಅಷ್ಟಿಲ್ಲ ರೈಟ್ ಸೈಡಲ್ಲಿ. ಎಲ್ಲಿದ್ದೀನಿ ಅಂತಂದರೆ HSR ಲೇಔಟಲ್ಲಿದ್ದೀನಿ. ಸೊ HSRಗೆ ಜೈ. ಮನೆ ಕಡೆಗೆ ಹೋಗೋಕ್ಕೆ ಗೋಟು ಹಾಕ್ಕೊಂಡಿದ್ದೀನಿ ನಮ್ಮ ಯಾತ್ರೆಯಲ್ಲಿ. ಹಾಗೆ
ರ್ಯಾಪಿಡೋದಲ್ಲಿ ಕೂಡ ಹಾಕೋಣ. ಸೊ ಡ್ಯೂಟಿಗಳು ವಿಚಿತ್ರವಾಗಿ ಬರ್ತಾ ಇದೆ, ಕರೆಕ್ಟಾಗಿ ಸಿಗ್ತಾ ಇಲ್ಲ. ಸೊ ಟೈಮ್ ಎಷ್ಟಾಯ್ತು ಅಂತ ಕೇಳೋದಾದರೆ ಇಲ್ಲಿ ನೋಡ್ಬೋದು 21:36 ಅಂದರೆ 9 ಗಂಟೆ ಗುರು ಸಿಕ್ತು. ಒಂದು ನಿಮಿಷ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರುತ್ತೆ, ಅದನ್ನು ನೋಡ್ಕೊತೀನಿ. ಅದಾದಮೇಲೆ ನೋಡೋಣ, ಎಲ್ಲಿಗಂತ ಕರೆಕ್ಟಾಗಿ ಗೊತ್ತಿಲ್ಲ, ಕೈಕೊಂಡ್ರಲ್ಲಿ ನೋಡ್ದಂಗಿತ್ತು. ಯಾಕಂದರೆ ಮನೆ ಕಡೆ ಹೊರಟ್ಬಿಡ್ತಾ ಇದ್ದೀನಿ. ಸೊ ಒಂದ್ಸತಿ ವಿಡಿಯೋದಲ್ಲಿ ಚೆಕ್ ಮಾಡಿ. ಕಸ್ಟಮರ್ಗಳಿಗೆ ಎಷ್ಟು ಅರ್ಜೆಂಟ್ ಇರುತ್ತೆ ಅಂತ ನೋಡಿ, ಆರ್ ಯು ಕಮ್ಮಿಂಗ್ ಅಂತ ಹಾಕ್ತಾರೆ. ಕೆಲವೊಮ್ಮೆ ನಾವು ಹೋಯ್ತಾ ಇರ್ತೀವಿ, ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ಹೌದು, ಇದು ಆ ಕಡೆಗೇನೆ, ಸರ್ಜಾಪುರ ರೋಡ್ ಕಡೆಗೇನೆ ಸಿಕ್ಕಿರೋದು. ಮಿನಿಮಮ್ ಎಲ್ಲ ಬರ್ತಿದೆ. ಆಲ್ಮೋಸ್ಟ್ ನನ್ನ ಟಾರ್ಗೆಟ್ ಆಯಿತು, ಅಚೀವ್ ಆಯಿತು. ಬೆಳಗ್ಗೆನೇ ಬಂದಿದ್ನಲ್ವಾ, ಸೊ ಹಂಗಾಗಿ ಸೊ ಈಗ ಇವ್ರನ್ನ ಪಿಕಪ್ ಮಾಡಿಕೊಂಡು ಹೋಗೋಣ. ಇದೆ ಮ್ಯಾಪು. ಸೊ ಡ್ಯೂಟಿಗಳು ಬರ್ತಿದೆ, ಬಟ್ ಏನಂದರೆ ಎಲ್ಲಿ ಬರ್ತಿದೆ, ಯಾವ ಥರ ಬರ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಗುರು. ಒಂಥರ ಸಿಂಕ್ ಆಗ್ತಿಲ್ಲ ಡ್ಯೂಟಿ ಅಂತ ಹೇಳ್ಬೋದು. ಬರೀ ಹೋಗಿ ಪಿಕಪ್ ಮಾಡುವ. 450 ಮೀಟ್ರ್ ಐತೆ. ಗ್ಯಾಸ್ ಹಾಕ್ಸೋಣ ಅಂತ ಬಂದಿದ್ದೀನಿ. ಇದೇ ನಮ್ಮ ಸರ್ಜಾಪುರ ರೋಡ್ ಬಂಕಲ್ಲಿ ಗ್ಯಾಸ್ ಹಾಕಿಸ್ಕೊಳಮ್ಮ. ಎಷ್ಟು ಗ್ಯಾಸ್ ಇಡಿಸುತ್ತೆ ಅಂತ ನೋಡೋಣ. ಗ್ಯಾಸ್ ರೇಟ್ ಏನು ಇಷ್ಟೊಂದು ರೇಟ್ ಆಗೋಯ್ತು ಅನ್ನೋದೇ ಬೇಜಾರು. 88 ರೂಪಾಯಿ. ಪ್ರೆಷರು ಇಲ್ಲಿ ನೋಡ್ಬೋದು, ಪ್ರೆಷರ್ ಇದೆ ಇಲ್ಲಿ ನಿಂತೈತಲ್ವ, ಅದಕ್ಕೋಸ್ಕರ 195 ಅಗಳ ಪ್ರೆಷರ್ 210 ಐತಂತೆ. 223 ರೂಪಾಯಿ ಇಡ್ಸೈತೆ. ಫೈನಲಿ ಮನೆಗೆ ಬಂದಾಯಿತು. ಟೈಮ್ ಎಷ್ಟಪ್ಪ ಅಂತಂದರೆ 22:33 ಅಂದರೆ 10 ಗಂಟೆ 33 ನಿಮಿಷ ಆಗಿದೆ ಸಮಯ. ಊಬರು ಮತ್ತು ಓಲಾದಲ್ಲಿ ಯಾವುದೇ ಥರ ಡ್ಯೂಟಿ ಮಾಡಿಲ್ಲ, ಮಾಡ್ತಾನೆ ಇಲ್ಲ. ನಾನೀಗ ರ್ಯಾಪಿಡೋ ಮತ್ತು ನಮ್ಮ ಯಾತ್ರೆ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಅರ್ನಿಂಗ್ಸು ನಮ್ಮ ಯಾತ್ರೆಯಲ್ಲಿ ಎಷ್ಟಾಗಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ 847 ರೂಪಾಯಿ. ಇದೇನಪ್ಪ, ಚಾಲಕರಿಗೆ ಫ್ರೀ ಮಜ್ಜಿಗೆ ಅಂತ. ಈ ಫ್ರೀ ಮಜ್ಜಿಗೆ ಕೊಡೋ ಬದಲು ಏನಪ್ಪ ಅದು, ಈ ಬುಕ್ಕಿಂಗ್ಗಳು ಕ್ಯಾನ್ಸಲು, ಕಸ್ಟಮರ್ ಲೊಕೇಶನ್ಗೆ ಹೋದ್ಮೇಲೆ ಕ್ಯಾನ್ಸಲ್ ಮಾಡ್ತಾರಲ್ವ, ಕ್ಯಾನ್ಸಲೇಷನ್ ಫೀಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಇವ್ರುಗಳು ಏನೇನೋ ಫ್ರೀ ಕೊಡ್ತೀವಿ, ಅದು ಫ್ರೀ ಕೊಡ್ತೀವಿ, ಮಜ್ಜಿಗೆ ಫ್ರೀ ಕೊಡ್ತೀವಿ ಅಂತ. ಏನು ನಮಗೇನು ಇಷ್ಟು ದುಡಿಯೋರಿಗೆ ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟು ಡೈಲಿ ನಾವು ಮಜ್ಜಿಗೆ ತೊಗೊಂಡು ಕುಡಿಯೋಕ್ಕಾಗಲ್ವಾ? ಅವ್ರ ಮಜ್ಜಿಗೆಗೋಸ್ಕರನೇ ಕಾಯ್ಬೇಕಾ? ಸೊ ಏನಪ್ಪ ಏನೇನೋ ಮಾಡ್ತಾರೆ. ಇದ್ರ ಬದಲಾಗಿ ನಾನು ಹೇಳೋದು, ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಆ ಅಪ್ಲಿಕೇಶನು. ಇವಾಗ ಏನು ಮಾಡ್ತಾರೆ ಅಂತಂದರೆ, ಫಸ್ಟ್ ಬಂದುಬಿಟ್ಟು ಕರೆಕ್ಟಾಗಿ ಅಮೌಂಟ್ ಸಿಗ್ತಿತ್ತು ನಮ್ಮ ಯಾತ್ರೆಯಲ್ಲಿ, ಆಯಿತಾ? ಇವಾಗ 170 ರೂಪಾಯಿ ಅಂದರೆ 170 ರೂಪಾಯಿನೇ ಸಿಗ್ತಾಯಿತ್ತು. ಆದರೆ ಇವಾಗ ಬಂದುಬಿಟ್ಟು 1 ಕಿಲೋಮೀಟ್ರ್ ಆಗಲಿ ಅರ್ಧ ಕಿಲೋಮೀಟ್ರ್ ಏನಾದರೂ ನಾವು ಮುಂಚಿತವಾಗಿ ಡ್ರಾಪ್ ಮಾಡಿದ್ರೆ ಅಲ್ಲಿಗೆ 10 ರೂಪಾಯಿ 20 ರೂಪಾಯಿ ಕಟ್ ಮಾಡ್ಕೊತಾರೆ. ಸೊ ಹಿಂಗೆ ಆಗ್ಬಿಟ್ಟಿದೆ ಈ ನಮ್ಮ ಯಾತ್ರೆ ಕತೆ. ಆಮೇಲೆ ಲಾಂಗ್ ಡಿಸ್ಟೆನ್ಸ್ ಏನಾದರೂ ಕಸ್ಟಮರು ಏನಾದರೂ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರು ಎಕ್ಸ್ಟ್ರಾ ಹೋಯ್ತು ಅಂದರೆ ಅದಕ್ಕೆ ಯಾವುದೇ ಥರ ಅಡಿಷ್ನಲ್ ಇಲ್ಲ ಅಂತೆ. ಅದಕ್ಕೆ ನಾವು ಕಸ್ಟಮರ್ ಹತ್ರ ಮಾತಾಡಬೇಕಂತೆ, ಇಲ್ಲಾಂದರೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿಬಿಟ್ಟು ಕೇಳಬೇಕಂತೆ. ಈ ಥರ ಹಿಂಗೆ ಲಾಂಗ್ ಡಿಸ್ಟೆನ್ಸಲ್ಲಿ ಹೋಗ್ತಾ ಇದ್ದೀವಿ, ಎಕ್ಸ್ಟ್ರಾ ಡಿಸ್ಟೆನ್ಸು, ಅದ್ರದ್ದು ಎಕ್ಸ್ಟ್ರಾ ಕೊಡಬೇಕು ಅಂತ. ಯಾರೇ ಕೊಡ್ತಾರೆ, ಯಾರು ಕೇಳಿದ್ರೆ ಕೊಡ್ತಾರೆ ಹೇಳಿ? ಇದು ಇರೋ ಅಮೌಂಟನ್ನೇ ಕೊಡಿ ಅಂತಂದರೆ ಇಷ್ಟ ಆಯಿತು ಅಷ್ಟಾಯಿತು, ಹಂಗೆ ಬಂದ್ರಿ ಹಿಂಗೆ ಬಂದ್ರಿ ಅಂತಾರೆ. ಅಂಥದ್ರಲ್ಲಿ ಇವರು ಎಕ್ಸ್ಟ್ರಾ ಅಡಿಷ್ನಲ್ ಕೊಡಿ ಅಂತಂದರೆ ಯಾರು ಕೊಡ್ತಾರೆ? ಆನ್ಲೈನಲ್ಲಿ ಕೊಡೋದಿಲ್ಲ. ಅದಕ್ಕೂ ಅವರೇ ಒಂದು ಇಂಪ್ರೂವ್ ಮಾಡ್ಕೋಬೇಕು. ಇಂಪ್ರೂವ್ ಮಾಡಿಕೊಂಡು ಅವ್ರ ಅಪ್ಲಿಕೇಶನ್ ಡೆವಲಪ್ ಮಾಡಿಕೊಂಡ್ರೆ ಬೆಟರಪ್ಪ. ಈ ಮಜ್ಜಿಗೆ ದುಡ್ಡು ಅಲ್ಲಿ ಸ್ಟಿಕ್ಕರ್ ಹಾಕೋದು ಗಾಡಿಗಳಿಗೆ ಇಂಥದ್ದೆಲ್ಲ ಮಾಡೋ ಬದಲು ಅವರು ಈ ಪ್ಲ್ಯಾಟ್ಫಾರ್ಮ್ಗಳನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಇತ್ತು. ಮತ್ತು ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಅಂದರೆ ನಾನು ಎದ್ದಿದ್ದು ಬೆಳಗ್ಗೆ 4 ಗಂಟೆಗೆ. ಮತ್ತು ಯಾಕಂದರೆ ನಾನು ನಮ್ಮ ಮನೆಯಿಂದ BTM ಲೇಔಟ್ವರೆಗೂ ಖಾಲಿ ಹೋಗಬೇಕಿತ್ತು. ಆಲ್ಮೋಸ್ಟ್ 23 ಕಿಲೋಮೀಟ್ರ್ ಖಾಲಿ ಹೋಗಿದ್ದೀನಿ, ಆಯಿತಾ? ಸೊ ಗ್ಯಾಸ್ ಎಷ್ಟು ಹಿಡಿಸ್ತು ಅಂತ ನೋಡಿದ್ದೀರಾ. ಅವರು 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು. ಅವರು 1000 ರೂಪಾಯಿ ಕೊಟ್ಟಿದ್ದಾರೆ ಅಮೌಂಟು ನನಗೆ. ಇದೂ ಸೇರಿದ್ರೆ 2 ದಾಟಿದೆ, ಆಯಿತಾ? ನನ್ನ ಟಾರ್ಗೆಟ್ ಏನಿದೆ 2, ಅದ್ರ ಮೇಲೆ ಸ್ವಲ್ಪ ಹೋಗಿದೆ. ಹಾಗೆ ಸ್ವಲ್ಪ ತುಂಬ ಇವತ್ತು ಟೈಮ್ ತುಂಬ ವೇಸ್ಟ್ ಆಯಿತು. ಲಾಂಗ್ ವೀಕೆಂಡ್ ಇದೆ ಅಲ್ವಾ, ಡ್ಯೂಟಿ ಬರ್ತಿದೆ. ಬಟ್ ಏನಂತಂದರೆ ಒಂದು
ಡ್ಯೂಟಿಗಳು ಸಿಂಕ್ ಆಗಲ್ಲ, ಎಲ್ಲೆಲ್ಲಿಗೋ ಬರುತ್ತೆ, ರ್ಯಾಂಡಮ್ ಡ್ಯೂಟಿಗಳು. ಯಾವ ಥರ ಅದು ಡ್ಯೂಟಿ ಮಾಡಿದ್ರು ಏನು ತಪ್ಪೇನಿಲ್ಲ, ಏನೋ ಹೋಯ್ತು ನಮಗೆ ಸಿಕ್ಕಿಲ್ಲ ಅಲ್ಲಿಂದ ಅಂದ್ರೆ ಒಂದು 40 ರೂಪಾಯಿ 50 ರೂಪಾಯಿ ಗ್ಯಾಸ್ ಹೋಗ್ಬೋದು ಹೊರತು ಏನು ಮೋಸ ಏನಾಗಲ್ಲ. ಆದರೆ ನಮಗೂ ಬೇಕಲ್ವ, ಬೆಳಗ್ಗೆಯಿಂದ ಸುತ್ತಿರ್ತೀವಿ. ಅದರಲ್ಲೂ ನಾನು ಬೆಳಗ್ಗೆ 4 ಗಂಟೆ ಸ್ಟಾರ್ಟ್ ಮಾಡಿದೆ, ಒಂಥರ ಮಂಕು, ನಿದ್ದೆ. ಆದ್ರೂ ಏನು ಮಾಡಿದೆ, ಆದಷ್ಟು ನಮ್ಮ ಮನೆ ಕಡೆಗೆ ಬರಬೇಕಿತ್ತು. ನನ್ನ ಟಾರ್ಗೆಟಿಂಗು ಅಚೀವ್ ಆಗಿತ್ತು, ಸುಸ್ತಾಗಿತ್ತು, ಬೆಳಗ್ಗೆ ಬೇಗನೆ ಎದ್ದಿದ್ದು. ಅದಕ್ಕೋಸ್ಕರ ಆದಷ್ಟು ನಾನು ಮನೆ ಕಡೆಗೆ ಬರೋಕ್ಕೆ ಟ್ರೈ ಮಾಡಿದೆ. ಸೊ ಹಂಗಾಗಿ ಅಷ್ಟು ಡ್ಯೂಟಿ ಮಾಡೋಕ್ಕಾಗಿಲ್ಲ. ಕರೆಕ್ಟಾಗಿ ಇವತ್ತು ಸೆಟ್ ಆಗಿಬಿಟ್ಟಿದ್ದಿದ್ರೆ ನನ್ನ ಲೆಕ್ಕದಲ್ಲಿ ಒಂದು 3 ಆದರೂ ಮಾಡ್ಬೋದಿತ್ತ ಅನ್ನೋದು ಅನ್ನಿಸ್ತಾ ಇದೆ, ಆಯಿತಾ. ಸೊ ಬಟ್ ಏನಂತಂದರೆ ಸೆಟ್ ಆಗಿಲ್ಲ, ಯಾಕಂದರೆ ನಾನು ರಾಜಾಜಿನಗರಕ್ಕೆ ಹೋಗಿದ್ದೆ. ಸೊ ಫ್ರೆಂಡ್ ಹತ್ರ ಅಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಆಯಿತು. ಹಾಗೆ HSR ಲೇಔಟಲ್ಲಿ ಕೂಡ ಆಲ್ಮೋಸ್ಟು 3 ಅವರ್ಗೆ ಬರೀ 200 ರೂಪಾಯಿ ಮಾಡಿದ್ದೀನಿ. ಡ್ಯೂಟಿಗಳು ಬರ್ತಿದ್ವು, ಅಂದರೆ ಮಧ್ಯಾಹ್ನ ಅಷ್ಟು ಡ್ಯೂಟಿಗಳು ಇರಲಿಲ್ಲ, ಯಾಕಂತಂದರೆ ಬಿಸಿಲಿದೆ ಮತ್ತು ಅಷ್ಟು ಯಾರೂ ಟ್ರಾವೆಲ್ ಮಾಡಲ್ಲ. ಮುಂಚೆ ಆದರೆ ಮಿನಿಮಮ್ ಡ್ಯೂಟಿ ಬರೋದು, ಯಾಕಂದರೆ ಸ್ಕೂಲ್ಗಳಿದ್ವು. ಇವಾಗ ಸ್ಕೂಲ್ ಕೂಡ ರಜೆ ಆಗಿದೆ, ಹಂಗಾಗಿ ಸ್ವಲ್ಪ ಡ್ಯೂಟಿಗಳು ಸ್ವಲ್ಪ ಕಡಿಮೆ. ಆದರೂ ಅವಾಗೊಂದು ಇವಾಗೊಂದೊಂದು ಬರೋದು, ಯಾಕಂದರೆ ತುಂಬ ಗಾಡಿಗಳಿರ್ತಾವಲ್ಲ ಒಂದು ಏರಿಯಾದಲ್ಲಿ, ಎಲ್ಲರಿಗೂ ಸಿಕ್ಕಬೇಕು. ಅದು ಎಲ್ಲರಿಗೂ ಅಷ್ಟು ಈಸಿಯಾಗಿ ಬೇಗ ಸಿಗೋದಿಲ್ಲ. ಹಾಗೆ ಹೇಳಬೇಕು ಅಂತಂದರೆ ಸಿಕ್ಕಾಪಟ್ಟೆ ಧಗೆ ಬಿಸಿಲು, ಆಯಿತಾ. ಬಿಸಿಲಿರೋದ್ರಿಂದಾಗಿ ಗಾಡಿ ಓಡ್ಸೋಕ್ಕಾಗಲ್ಲ. ಸೀಟ್ ಬೇರೆ ರೆಕ್ಸಿನ್ ಅಲ್ವಾ, ರೆಕ್ಸಿನ್ ಸೀಟ್ ಆಗಿರೋದ್ರಿಂದ ಏನಾಗುತ್ತೆ, ಪ್ಯಾಂಟ್ ಕೆಳಗಡೆ ನಾವು ಸೀಟ್ ಕೆಳಗಡೆ ಇದು ಕೆಳಗಡೆ ಹಿಂದೆ ಫುಲ್ಲು ತೇವ, ಆಯಿತಾ. ಪ್ಯಾಂಟ್ ಅಂತೂ ತೇವ ಆಗಿಬಿಡುತ್ತೆ. ಮತ್ತು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡು ಏನೋ ಒಂದು ಸ್ವಲ್ಪ ಆರಿಸ್ಕೊಂಡು ಮತ್ತೆ ಒಣಗಿಸ್ಕೊಂಡು ಹತ್ತಿದ್ರೆ ಇನ್ನೂ ಒಂದು 10 ಕಿಲೋಮೀಟ್ರ್ ಇಲ್ಲ 1 ಅವರ್ ಮತ್ತೆ ಟ್ರಾವೆಲ್ ಮಾಡಿದ್ರೆ ಬೆನ್ನು ಆಮೇಲೆ ಕೆಳಗೆ ತೇವ ಆಗೋಗುತ್ತೆ. ಸೊ ಹಿಂಗೆ ನಡೀತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಬಿಸಿಲು ಮೇಲ್ಗಡೆಯಿಂದ ಬಿಸಿಲು ಇರುತ್ತೆ. ಅದ್ರ ಜೊತೆಗೆ ರೋಡು ಕಂಡೀಷನ್ ಎಲ್ಲ ಗೊತ್ತಿದೆ, ಆಯಿತಾ. ಬೆಂಗಳೂರಲ್ಲೇ ಆ ಫ್ರೀ ಈ ಫ್ರೀ ಮಾಡೋ ಬದಲು ರೋಡ್ನ ಒಂಚೂರು ನೀಟ್ ಮಾಡಿಬಿಟ್ರೆ ಸರ್ಕಾರದವ್ರಿಗೆ ದೊಡ್ಡ ನಮಸ್ಕಾರ. ಯಾಕಂತಂದರೆ ಆ ರೋಡ್ಗಳಲ್ಲಿ ಒಂದು ಗಾಡಿ ಮೇಂಟೆನೆನ್ಸು ಜಾಸ್ತಿ ಬರ್ತಿದೆ, ಮೈ ಕೈ ಬೆನ್ನು ಹೆವಿ ನೋವು, ತುಂಬ ಜನದ್ದು ಈ ಕ್ಲಚ್ಚು ಅವೆಲ್ಲ ಕಟ್ಟಾಗ್ತಿದೆ. ಸೊ ಇದಕ್ಕೆಲ್ಲ ರೋಡ್ ಕಂಡೀಷನು, ಧೂಳು, ಆಮೇಲೆ ಪೊಲ್ಯೂಷನು, ಧೂಳು, ಆಮೇಲೆ ಗಾಡಿದು AC ಹಾಕಿರ್ತಾರೆ. ಇವಾಗ ಎಲ್ಲರೂ AC ಯೂಸ್ ಮಾಡ್ತಾರೆ. ಆ ಗಾಡಿ ಅದು ಪಕ್ಕದಲ್ಲಿ ಸಿಗ್ನಲ್ ಎಲ್ಲ ತುಂಬ ಜನಕ್ಕೆ ಅನುಭವ ಆಗಿರುತ್ತೆ. ಪಕ್ಕದಲ್ಲಿ ನಿಂತ್ಕೊಟ್ರೆ ಕಂಪ್ರೆಸರ್ ಓಡುತ್ತಲ್ವ, ಅದ್ರದ್ದು ಹೀಟ್ ಕೂಡ ರೋಡ್ಗೆ ಬರುತ್ತೆ. ಸೊ ಹಂಗಾಗಿ ಸಿಕ್ಕಾಬಟ್ಟೆ ಧಗೆ ಗುರು. ಇವಾಗ 33 ಡಿಗ್ರಿ ಸೆಲ್ಸಿಯಸ್ ನಡೀತಾ ಇರೋದು. ಒಂದು 38, 36, 40 ಆಯಿತು ಅಂದರೆ ಏನು ಕತೆ ಅನ್ನೋದು ಅಲ್ಲಿ ಲಚ್ಕೊಡ್ತಿದೆ. ಸೊ ಅಲ್ಲಿಗೆ ನೀವೇ ಯೋಚನೆ ಮಾಡಿ ಸತ್ಯ, ಆಯಿತಾ. ಸೊ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದರ್ನ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.